ನಮಸ್ಕಾರ ಸ್ನೇಹಿತರೆ. ಅದು ವೇಸ್ಟು ಇದು ವೇಸ್ಟು ಜೀವನನೇ ವೇಸ್ಟು ಅಂತೇಳಿ ಒಂದು ವಿಡಿಯೋ ಮಾಡಿದ್ದೆ, ಎವ್ರಿಥಿಂಗ್ ವೇಸ್ಟ್ ಅಂತ. ಬಹುಶಃ ನೀವು ಎಲ್ಲರೂ ನೋಡಿರ್ತೀರಿ. ನಾನು ಇವಾಗ ಹೇಳಕ್ ಹೊರಟಿರೋ ವಿಷಯ ಕೂಡ ವೇಸ್ಟೇ. ಯಾಕಪ್ಪ ಅಂತ ಹೇಳಿದ್ರೆ, ನಾನು ಮಾಡಿದಂಥ ವೇಸ್ಟ್ ಮಷಿನ್ ಅಥವಾ ವೇಸ್ಟ್ ಮ್ಯಾನೇಜ್ಮೆಂಟ್ ಮಷಿನ್ ಅಥವಾ ಆ ಕಾನ್ಸೆಪ್ಟ್ ಏನಿತ್ತಲ್ಲ, ಅದು ಇವತ್ತು ರಾಜ್ಯದ ಬಹುತೇಕ ಹಳ್ಳಿಗಳಿಗೆ ಮುಟ್ಟಿದೆ. ಹಳ್ಳಿಯ ಜನರು ಇವತ್ತು ನೋಡಿದ್ದಾರೆ. ಪರ್ಸ್ನಲಿ ನನ್ನ ಫೇರ್ ಅಥವಾ ಶುದ್ಧವಾಗಿ ನಾನು ಅದನ್ನು ಹತ್ರದಿಂದ ಗಮನಿಸಿ ನಿಮಗೆ ಒಂದು ರಿವ್ಯೂ ಕೊಡ್ತಾ ಇದ್ದೀನಿ ವೇಸ್ಟ್ ಮಷಿನ್ ಬಗ್ಗೆ. ಅನ್ಯತಾ ಭಾವಿಸಬೇಡಿ. ಹಾಗೆಯೇ ಇದು ಯಾವುದೇ ಒಬ್ಬ ವ್ಯಕ್ತಿಗೆ ನೇರವಾಗಿ ವೈಯಕ್ತಿಕವಾಗಿ ನಾವೇನೋ ಇಟ್ಕೊಂಡು ಹೇಳ್ತಿರೋದಲ್ಲ. ಎಂಟೈರ್ ಈ ಒಂದು ವೇಸ್ಟ್ ಮಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನನ್ನ ವಿಡಿಯೋ ನೋಡಿಕೊಂಡು ಯಾರಾದರೂ ಹೋಗಿ ಮಷಿನ್ಗಳನ್ನ ತಗೊಳ್ಳೋ ಥರ ಇದ್ದರೆ ಕೈ ಮುಗಿದು ಬೇಡ್ಕೊಳ್ತೀನಿ, ಯಾರೂ ಕೂಡ ತಗೋಬೇಡಿ. ನೀವು ಇವತ್ತು ಆ ಮಷೀನು 40,000, 50,000, 80,000, 1 ಲಕ್ಷ, 1.5 ಲಕ್ಷ ಈ ರೀತಿ ಒಂದಷ್ಟು ಪ್ರೈಸ್ಗಳು, ಒಂದಷ್ಟು ತುಂಬ ಜನ ಹೋಗ್ತಾ ಇರೋದು, ನೋಡ್ತಾ ಇರೋದು, ಆ ಸ್ಪಾಟ್ಗೆ ವಿಸಿಟ್ ಮಾಡೋದು, ಮಷಿನ್ನ ಆಪ್ರೇಟ್ ಮಾಡೋದು, ಈ ರೀತಿ ಎಲ್ಲ ಆಗ್ತಾ ಇದೆ. ನಾನು ಗಮನಿಸಿದ್ದೀನಿ. ಆದರೆ ನನಗೆ ಇವತ್ತು ರಾಜ್ಯದ ಮೂಲೆಯಿಂದ ನೀವು ನಂಬಲ್ಲ ಅನ್ಸುತ್ತೆ, ಸಾವಿರಾರು ಫೋನ್ ಕರೆಗಳು ಬರ್ತಾ ಇದೆ. ನಿಮಗೆ ಕಾಣಿಸ್ತಾ ಇದೆಯೋ ಎಲ್ಲ ಗೊತ್ತಿಲ್ಲ. ನಿಮ್ಗೇನಾದ್ರೂ ಕಾಣಿಸ್ತಿದ್ರೆ ನಂಬರ್ ಕಾಣಿಸಲ್ಲ, ಅಟ್ಲೀಸ್ಟ್ ಎಲ್ಲ ಅನ್ನೋನ್ ನಂಬರ್ಸು ಫೋನ್ಸ್ ಬರ್ತಾ ಇದೆ. ಸಾವಿರಾರು ಫೋನ್ಸ್ ಬರ್ತಾ ಇದೆ. ಒಂದಿನಕ್ಕೆ ಕಡಿಮೆ ಅಂದ್ರೆ 200-300 ಕಾಲ್ಸು. ಕಡಿಮೆ ಅಂದ್ರೆ 100 ಕಾಲ್ಸ್ಗೆ ಕಮ್ಮಿ ಬರ್ತಾ ಇಲ್ಲ. ನನಗೆ ಆನ್ಸರ್ ಮಾಡಿ ಸಾಕಾಗಿದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದೆಲ್ಲ ಫೋನ್ ಕಾಲ್ಸ್ ಬಂದಿರೋವು, ಒಂದಷ್ಟು ಮಿಸ್ ಕಾಲ್ಸು. ಅನ್ಯತಾ ಯಾರೂ ಬೇಜಾರು ಮಾಡ್ಕೋಬೇಡಿ ಫೋನ್ ಎತ್ತಕ್ಕಾಗಿಲ್ಲ ಅಂತ. ಬಟ್ ಐ ಕಾಂಟ್ ಹೆಲ್ಪ್ ಯು ಈ ವಿಷಯದಲ್ಲಿ. ಯಾಕಂದರೆ ಈಗಾಗಲೇ ವಿಡಿಯೋಗಳು ನೋಡಿ ತಮಿಳ್ನಾಡು ಅಥವಾ ಕೊಯಮತ್ತೂರಲ್ಲಿ ಮಷಿನ್ ತಂದಿರೋರು, ಬೆಂಗಳೂರು, ತುಮಕೂರು ಅಥವಾ ಇನ್ಯಾವುದೋ ಭಾಗದಲ್ಲಿ ತಂದಿರೋರು, ನಿಟ್ಟೂರಲ್ಲಿ ತಂದಿರೋರು, ಇವ್ರು ಯಾರೇ ನನ್ನ ವಿಡಿಯೋ ನೋಡ್ಕೊಂಡು ತಂದಿದ್ರೆ ನಾನು ಅದಕ್ಕೆ ಜವಾಬ್ದಾರನಲ್ಲ. ನಾನು ಜಸ್ಟ್ ಹೋಗಿ ಪುಕ್ಸಟ್ಟೆ ವಿಡಿಯೋ ಮಾಡಿಕೊಟ್ಟು ಬಂದಿದ್ದೆ. ಆಫ್ಟರ್ 8 ಮಂತ್ಸು ನನಗೆ ಅದು ಅದರದ್ದೇನು ಬರಬೇಕಿತ್ತು ನನ್ನ ಕೂಲಿ, ಆ ಕೂಲಿನ ಇಸ್ಕೊಂಡಿದ್ದೀನಿ. ವಾಟ್ ಎವರ್, ನಾನು ಹೇಳಕ್ಕೆ ಹೋಗಿರೋದಿಷ್ಟೇ. ನನ್ನ ವಿಡಿಯೋ ನೋಡ್ಕೊಂಡು ನೀವು ಮಷಿನ್ ತೊಗೊಳೋ ಇದ್ರೆ ಖಂಡಿತ ಯಾರೋ ತಗೋಬೇಡಿ. ಇದಲ್ಲದೆ ವೇಸ್ಟ್ ತೆಗಿಯೋ ಮಷಿನ್ ಇರಲಿ, ಕರ್ಪೂರ ಮಾಡೋ ಮಷಿನ್ ಇರಲಿ, ಅದೇನೋ ಬತ್ತಿ, ದೀಪಕ್ಕೆ ಹಾಕೋ ಬತ್ತಿ, ಆಮೇಲೆ ಇದು ಗೆಜ್ಜು ಬತ್ತಿ, ಈ ಥರ ಮಾಡೋ ಮಷಿನ್ಗಳದ್ದು ತುಂಬ ಜನ ತಗೊಂಡು ಮೋಸ ಹೋಗ್ತಿದ್ದಾರೆ. ಅವ್ರು ಹೇಳೋ ಥರ ನೀವು ದಿನಕ್ಕೆ 2-3 kg ತೆಗಿಯೋಕ್ಕೆ ನಿಮ್ಮ ಅಪ್ಪನಾಣೆಗೂ ಸಾಧ್ಯ ಇಲ್ಲ. ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ. ಇದನ್ನ ನಾನು ಹೇಳ್ತಿಲ್ಲ. ಹಾಗೆ ಆ ಮಷಿನ್ಗಳಿಗೆ ಕಾಂಪಿಟೇಟಿವ್ ಆಗಿ ನಾನೊಂದು ಮಷಿನ್ ಕೊಡ್ತಾ ಇಲ್ಲ. ಈ 80,000, 50,000, 1 ಲಕ್ಷ, 1.5 ಲಕ್ಷ ಮಷಿನ್ಗಳು ಕೊಯಮತ್ತೂರ್ಗೆ ಹೋದ್ರೆ ನೀವು ನೇರವಾಗಿ ಮಾತಾಡಿದ್ರೆ 40, 45, 50,000 ಸಿಗುತ್ತೆ. ನಾನು ಕೊಡಿಸ್ಬಲ್ಲೆ. ನಾನು ಇವತ್ತು ನಿಮ್ಗೆಲ್ರಿಗೂ ಒಂದು ಸತ್ಯ ಹೇಳೋದಾದ್ರೆ, ನಾನೇನಾದ್ರೂ ಇವತ್ತಿಂದ ಶುರು ಮಾಡಿದ್ರೆ ವೇಸ್ಟ್ ಮಷಿನ್ ಕೊಡ್ಸೋಕ್ಕೆ, ವೇಸ್ಟ್ ರಾ ಮೆಟೀರಿಯಲ್ ಅಥವಾ ರೆಡಿ ವೇಸ್ಟ್ ಹ್ಯಾಂಡ್ ಮೇಡ್ ಒಂದು ವೇಸ್ಟ್ಗಳನ್ನ ನಾನು ಕೊಡೋ ಬಿಸ್ನೆಸ್ ಇವತ್ತು ಶುರು ಮಾಡಿದ್ರೆ ಮ್ಯಾಟರ್ ಆಫ್ 1 ತಿಂಗಳು ಅಥವಾ 2 ತಿಂಗಳಲ್ಲಿ ನಾನು ಕಡಿಮೆ ಅಂದ್ರೂ ಮಿನಿಮಮ್ 50ರಿಂದ 1 ಕೋಟಿ ತನಕ ದುಡ್ಡು ಮಾಡಬಹುದು. ಅಷ್ಟು ಟ್ಯಾಲೆಂಟ್ ಭಗವಂತ ಕೊಟ್ಟಿದ್ದಾನೆ. ಆದರೆ ಒಂದಷ್ಟು ಜನರ ಕಣ್ಣೀರಿನ ಶಾಪ ನಮ್ಮ ಮೇಲೆ ಬೀಳುತ್ತೆ. ಆ ಶಾಪದ ಬೆವರಿನ ಹನಿಯ ಆ ಶಾಪ ಓದ್ಕೊಳಕ್ ನಾನು ರೆಡಿ ಇಲ್ಲ. ಆ ಪಾಪದ ಹಣದ ಅವಶ್ಯಕತೆ ನಮಗಿಲ್ಲ. ನನಗೆ ದುಡಿಯೋಕೆ ಮಾರ್ಗ ಇದೆ, ನಾನು ದುಡ್ಕೊಳ್ಳೋ ಶಕ್ತಿ ಇದೆ, ನಾನು ಮಾಡ್ಕೊಳ್ತೀನಿ. ಬಟ್ ನಿಮ್ಮೆಲ್ರಿಗೂ ನಾನು ತಿಳಿಸೋದಿಷ್ಟೇ, ಬಹಳ ಸರಳವಾಗಿ ಹೇಳ್ತೀನಿ. ಈ ಯಾವುದೇ ಮಷಿನ್ಗಳಿಂದ ನೀವು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಪೇಸ್ಟ್ ಅದು ಹಂಗಿದೆ, ಈ ಬ್ರಷ್ ಹಂಗಿದೆ, ಇಲ್ಲ ಆ ಸೋಪ್ ಹಂಗಿದೆ, ಈ ಕ್ರೀಮ್ ಹಂಗೆ ಹಚ್ಚಿದಟ್ಗೆ ಹಿಂಗೆ ಆಗುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ನೀವು ನೋಡ್ತಾನೆ ಇದ್ದೀರಿ. TV ಅಥವಾ ಈ ರೇಡಿಯೋ ಇತ್ತಲ್ಲ, ಆ ಕಾಲದಿಂದನೂ ಒಂದಷ್ಟು ಅಡ್ವರ್ಟೈಸ್ಮೆಂಟ್ಗಳು, ಜಾಹೀರಾತುಗಳು ಬರ್ತಾನೆ ಇದಾವೆ, ನೀವೆಲ್ಲರೂ ನೋಡ್ತಾನೆ ಇದ್ದೀರಿ. ಬಟ್ ಆ ಜಾಹೀರಾತಿನಲ್ಲಿ ತೋರಿಸ್ತಾರೆ, ಇದು ಹಚ್ಚಿದ್ರೆ ಬೆಳಗಾಗ್ತೀರಿ, ಅದ್ರಲ್ಲಿ ತಿಕ್ಕಿದ್ರೆ ಅಲ್ಲೂ ಗಟ್ಟಿಯಾಗಿ ಕಲ್ಲು ಕಡಿಬಹುದು. ಆಗುತ್ತಾ? ಆಗಲ್ಲ, ಸಾಧ್ಯ ಇಲ್ಲ. ಇದೇ ವಾಸ್ತವ. ಮಷಿನ್ ತಗೊಂಡ್ಮೇಲೆ ನೀವು ವೇಸ್ಟ್ ನೀವು ದಿನಕ್ಕೆ 20, 30, 40 kg ಅಂದ್ರೆ ನಿಮ್ಮ ಅಪ್ಪನಾಣೆಗೂ ಸಾಧ್ಯನೇ ಇಲ್ಲ. ಯಾವನ್ ಹೇಳ್ತಾನೋ ಅವನ ಕೈಲೂ ಸಾಧ್ಯ ಇಲ್ಲ ಅಷ್ಟು ತೆಗಿಲಿಕ್ಕೆ. ಮ್ಯಾಟ್ರ್ ಆಫ್ 5-10 kg ತೆಗಿಬಹುದು. 15-20 kg ತೆಗಿಯೋನು ಹೆಂಗಂದ್ರೆ ಹಂಗೆ ಕೊಟ್ಟು ಅರ್ದು ಬಿಸಾಕಿ ಅದು ವೇಸ್ಟ್ಗೆ ವೇಸ್ಟ್ ಆಗಿ ಹೋಗಿರುತ್ತೆ. ಆ ರೀತಿ ತೆಗಿಬೋದು ಅಷ್ಟೇ. ಹಾಗಾಗಿ ನನಗೆ ಸಾಕಷ್ಟು ಫೋನ್ಸ್ ಬರ್ತಿರೋದು, ಕಂಪ್ಲೇಂಟ್ಸ್ ಏನಂದ್ರೆ ನಮಗೆ ಸರಿಯಾಗಿ ರೆಸ್ಪಾಂಡ್ ಮಾಡ್ತಿಲ್ಲ, ಮಷಿನ್ ಕೆಟ್ಟೋಗ್ತಾ ಇದೆ, ಅದಕ್ಕೆ 1000 ರೂಪಾಯಿ ರಿಪೇರಿ ಕೇಳ್ತಿದ್ದಾರೆ. ಹಾಗೇನೆ ನಾವು ಮಾಡದಂತ ವೇಸ್ಟ್ ನ ಬೈ ಮಾಡ್ತಿಲ್ಲ, ಬೈ ಬ್ಯಾಕ್ ಆಫರ್ ಇದೆ ಅಂತಾರೆ. ಆದ್ರೆ ನೀವು ಮಾಡಿರೋ ವೇಸ್ಟ್ ಸರಿ ಇಲ್ಲ, ನೀವು ಈ ರೀತಿ ಮಾಡ್ಬೇಕಿತ್ತು, ಆ ರೀತಿ ಮಾಡ್ಬೇಕಿತ್ತು.
ಮತ್ತೆ ನಮಗೆ ಈ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬಾ ಖರ್ಚು ಬರ್ತಿದೆ ಸರ್. ಒಬ್ಬ ಲೇಡಿ ನನಗೆ ನೋವಾಗ್ತಿರೋದು ಅದೇ, ಈ ಬಡವರು ಕೂಲಿ ಕಾರ್ಮಿಕರು ಅವರ ಬೆವರಿನ ಹನಿ ಇವತ್ತು ಈ ರೀತಿ ಒಂದಷ್ಟು ಜನರಿಗೆ ಮಜಾ ಮಾಡ್ಲಿಕ್ಕೆ ದಾರಿ ಆಗ್ತಾ ಇದೆ. ಆ ಒಂದು ಬಡವರ ಹಣ ನಿಜವಾಗ್ಲೂ ವ್ಯರ್ಥ ಆಗಬಾರ್ದು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ನಾನು ಬಹಳ ಹತ್ರದಿಂದ ಇದನ್ನ ಗಮನಿಸಿದೆ. ನಾನು 7-8 ತಿಂಗಳಿಂದ ಯಾವುದೇ ರೀತಿ ಮಷಿನ್ ಬಗ್ಗೆ ನನಗೆ ಗಮನ ಇರಲಿಲ್ಲ. ಬಟ್ ಈಗ ಡೇ ಬೈ ಡೇ ಫೋನ್ಸ್ ಬರ್ತಾ ಇದೆ, ಸಮಸ್ಯೆಗಳು ಎಲ್ಲೆಲ್ಲಿಂದನೋ ತಗೊಂಡಿದ್ದಾರೆ. ಆ ಊರು ಈ ಊರು ಹೇಳ್ತಾರೆ, ಸರ್ ಅಲ್ಲಿ ತಗೊಂಡ್ವಿ, ಬೆಂಗಳೂರಲ್ಲಿ ತಗೊಂಡ್ವಿ, ಕೊಯಮತ್ತೂರು ತಗೊಂಡ್ವಿ ಸರ್, ಈ ತರ ಪ್ರಾಬ್ಲಮ್. ನಾವು 60,000 ತಗೊಂಡಿದ್ವಿ, 50,000 ತಗೊಂಡಿದ್ವಿ ಸರ್, ಒಂದು 20,000 ಕೊಟ್ಬಿಡಿ ಸರ್, ಯಾರಿಗಾರ ಕೊಡಿಸ್ಬಿಡಿ ಸರ್. ನಾನಂತೂ ಬ್ರೋಕರ್ ಅಲ್ಲ, ಇಟ್ ಇಸ್ ವೆರಿ ಕ್ಲಿಯರ್. ನನ್ಗೆ ಆರಾಮಾಗಿ 20ಕ್ಕೆ ತಗೊಂಡು 50, 60, 70, 80ಕ್ಕೆ ಮಾರ್ಬೋದು. ನನಗಿರೋ ಕಾಂಟ್ಯಾಕ್ಟ್ಸ್, ನನಗೆ ಬರ್ತಿರೋ ಕಾಂಟ್ಯಾಕ್ಟ್ಸ್ ನೋಡಿದ್ರೆ ನಾನು ಹೇಳದ್ನಲ್ಲ, ಮ್ಯಾಟ್ರ್ ಆಫ್ 1-2 ತಿಂಗಳಲ್ಲಿ 50 ಲಕ್ಷದಿಂದ 1 ಕೋಟಿ ಮಾಡೋದು ನನಗೆ ಮ್ಯಾಟ್ರೇ ಅಲ್ಲ. ಬೇಕಾದ್ರೆ ಚಾಲೆಂಜು, ನಿಮಗೆ ಡೌಟ್ ಅನ್ಸಿದ್ರೆ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಡಿಸ್ಪ್ಲೇ ಮಾಡಿರ್ತೇನೆ, ನೀವು ಕಾಂಟ್ಯಾಕ್ಟ್ ಮಾಡಿ ಬಂತು ಅಂದ್ರೆ ನಿಮಗೆ ನಾನು ಯಾವ ರೀತಿ ಬೈ ಮಾಡಿ ಯಾವ ರೀತಿ ಸೆಲ್ ಮಾಡ್ಬೋದು ಎಲ್ಲ ಹೇಳ್ಕೊಡ್ತೇನೆ. ನೀವು ದುಡ್ಡು ಮಾಡ್ಬೋದು, ಆದ್ರೆ ಅಂತರಾತ್ಮಕ್ಕೆ ವಿರುದ್ಧವಾಗಿ ಹೋಗ್ಬೇಕಾಗತ್ತೆ. ಭಗವಂತನ ನಿರ್ಣಯಕ್ಕೆ ನೀವು ನಿಜವಾಗ್ಲೂ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ. ಭಗವಂತ ನಿಮ್ಮನ್ನ ಶಿಕ್ಷಿಸದೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ದುಡ್ಡು ಮಾಡ್ಬೋದು ಅಷ್ಟೇ ಬಿಟ್ರೆ, ಯಾಕಂದ್ರೆ ತುಂಬಾ ಜನ ಕೂಲಿ ಕಾರ್ಮಿಕರು, ಕೆಲವೊಂದು ಯಾವ್ದೋ ಒಂದು ಕೆಲಸ ಮಾಡ್ತಿರೋರು ಅಥವಾ ಸಂಘದಲ್ಲಿ ದುಡ್ಡು ತಗೊಂಡಿರೋರು, ಒಡವೆ ಮಾರಿರೋರು, ನನಗಂತೂ ನೋವಾಗಿದೆ, ಬಹಳ ಅಂದ್ರೆ ಬಹಳ ನೋವಾಗಿದೆ. ಇದೆಲ್ಲ ನೋಡುವಾಗ ನನಗೂ ಅನ್ನಿಸ್ತು, ಈ ಬಿಸ್ನೆಸ್ ಮಾಡ್ಬಿಟ್ಟು ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಕಮ್ಮಿಗೆ ಮಷಿನ್ ಕೊಟ್ಬಿಡೋಣ, ಒಂದು 60-70 ಸಾವಿರ ಕೊಟ್ಬಿಟ್ಟು ಮುಗಿಸ್ಬಿಡೋಣ, ಅಟ್ಲೀಸ್ಟ್ ಜನಕ್ಕೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡೆ. ಹಾಗೇನೆ ನನಗೆ ಸಾಕಷ್ಟು ಜನ ಬೇರೆ ಕಂಪ್ನಿಯವರು, ಬೇರೆ ಬೇರೆ ಈ ರೀತಿನವರು, ಆಕ್ಚುಲಿ ಅದೊಂದು ಹೇಳೋದು ಮರ್ತೆ, ಈ ಯಾವುದೇ ಮಷಿನ್ಗಳಿಗೆ ಇಂಥದ್ದೇ ಕಂಪ್ನಿ ಹೆಸರು ಅನ್ನೋದಿಲ್ಲ. ಇದೆಲ್ಲ ಅಸೆಂಬಲ್ ಮಾಡಿ ರೆಡಿ ಬರುತ್ತೆ. ಮೋಟ್ರುಗಳು, ಆ ಒಂದು ಡ್ರಮ್ಗಳು ಅಥವಾ ರಬ್ಬರ್ಗಳು, ರೋಲರ್ಗಳು ಇವೆಲ್ಲ ಫಿಕ್ಸ್ ಮಾಡ್ಬಿಟ್ಟು ಏನೇನೋ ಡಬ್ಬ ಮಾಡ್ಬಿಟ್ಟು ಅದ್ರೊಳಗೆ ಇಟ್ಟು ಕಳಿಸ್ತಾರೆ. ಬಿಟ್ರೆ ನಿಖರವಾಗಿ ಇದು ಯಾವುದೇ ರೀತಿ ರಿಜಿಸ್ಟರ್ಡ್ ಕಂಪ್ನಿ ಇಲ್ಲ. ಇದು ಯಾವುದೇ ರೀತಿ ಇಂಥದ್ದು ಅಂತ ಸೀಲ್ ಹಾಕೊಂಡ್ ಬರಲ್ಲ. ನೀವ್ ಯಾವ ಸೀಲ್ ಕೇಳ್ತೀರ ಅದಾಗ ಕೊಡ್ತಾರೆ, ಸ್ಟಿಕ್ಕರ್ ಬಿಟ್ರೆ ಅಧಿಕೃತವಾಗಿ ಬರಲ್ಲ. ನಿಮಗ್ ಬಿಲ್ ಕೇಳಿದ್ರೆ ನೀವ್ ಎಷ್ಟು 1 ಲಕ್ಷ ಕೊಟ್ಟು ತಗೊಂಡಿರ್ತೀರಿ, 80,000 ಕೇಳಿರ್ತೀರಿ, ಅಷ್ಟು ಬಿಲ್ ಕೊಡಲ್ಲ. ಬಿಲ್ ಕೇಳಿದ್ರೆ 80,000ಕ್ಕೆ ಎಕ್ಸ್ಟ್ರಾ GST ಕೊಡಿ ಅಂತಾರೆ. ಅಟ್ ಎ ಸೇಮ್ ಟೈಮ್ ಆ ಬಿಲ್ ಅಲ್ಲಿ ವೇಸ್ಟ್ ಮಷೀನ್ ಅಂತ ಇರುತ್ತೆ ಹೊರತು ಅದ್ರಲ್ಲಿ ಎಲ್ಲೂ ಕಂಪ್ನಿ ಅಂತ ರಿಜಿಸ್ಟರ್ ಕಂಪ್ನಿ ಹೆಸರಿರಲ್ಲ. GST ಇವ್ರು ಯಾರು ಕಟ್ತಾ ಇಲ್ಲ. ಈ ರೀತಿ ತರ ಒಂದು ಕಂಪ್ನಿ, ಈ ಕಂಪ್ನಿ ಈ ರೀತಿಯ ಒಂದು ಮೇಕ್ ಮಾಡ್ತಿದೆ, ಇದನ್ನ ಪೇಟೆಂಟ್ ತಗೊಂಡಿದೆ, ಆತರ ಯಾವ್ದು ಇಲ್ಲ. ಎಲ್ಲ ಅಸೆಂಬಲ್, ಯಾರು ಕೊಟ್ರೆ ಎಲ್ಲಿಂದ ತರ್ರಿ. ವಿಡಿಯೋ ಕೂಡ ಕಳಿಸ್ತಾ ಇದಾರೆ, ಸರ್ ನಮ್ಮ ಮಷೀನ್ ಹಂಗ್ ಕೆಟ್ಟಿದೆ, ಹಿಂಗ್ ಕೆಟ್ಟಿದೆ, ಏನ್ ಮಾಡೋದು ಸರ್, ಹೆಂಗ್ ಮಾಡೋದು ಸರ್. ನಾನ್ ಏನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್. ತುಂಬಾ ಜನ ಯಾವ್ದ್ಯಾವ್ದೋ ವಿಡಿಯೋಗಳು ಕಳಿಸ್ತಾರೆ, ಸರ್ ಈ ತರ ಕೆಟ್ಟಿದೆ, ನಮ್ದು ಹಿಂಗ್ ಆಗ್ತಿದೆ, ಹಿಂಗ್ ಕಟ್ಕೊಳ್ತಾ ಇದೆ, ಅದೇನೋ ಸ್ಟ್ರಕ್ ಆಗಿದೆ. ನಾನೇನ್ ಮಾಡ್ಲಿ ಹೇಳಿ. ಪುಕ್ಸಟ್ಟೆ ಒಂದು ವಿಡಿಯೋ ಮಾಡ್ಕೊಟ್ಟಿದ್ದೆ, ಏನೋ ಒಂದು ದೊಡ್ಡ ಸಾಧನೆ ಮಾಡ್ತಾರೆ ಯಾರೋ ವ್ಯಕ್ತಿಗಳು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಸಮಾಜದಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಕ್ ಬಂದವ್ರೆ ಅನ್ನೋ ಮನೋಭಾವದಲ್ಲಿ ಪುಕ್ಸಟ್ಟೆ ವಿಡಿಯೋ ಮಾಡ್ಕೊಟ್ಟಿದ್ದೆ 8-10 ತಿಂಗಳಿಂದ. ಬಿಟ್ಟಿ ಬಾಗಿ ತರನೇ ಇತ್ತು. ಬಟ್ ಅದಕ್ಕೆ 8 ತಿಂಗಳು 9 ತಿಂಗಳಾದ್ಮೇಲೆ ದುಡ್ಡೆಲ್ಲ ಆದ್ಮೇಲೆ ಪೇಡ್ ಆಯ್ತು. ಇರ್ಲಿ, ಸಂತೋಷ. ನನಗೆ ವೈಯಕ್ತಿಕ ನಿಂದನೆ, ವೈಯಕ್ತಿಕ ಯಾವುದೇ ದ್ವೇಷ ಇಲ್ಲ. ನನಗೆ ಆದಂತ ಎಕ್ಸ್ಪೀರಿಯನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಬಹಳ ಸ್ಪಷ್ಟ ಇದೆ, ಯಾವುದೇ ರೀತಿ ಮಷಿನ್ಗಳಿಂದ ನೀವುಗಳು ದುಡ್ಡು ಮಾಡಕ್ ಸಾಧ್ಯ ಇಲ್ಲ. ನೀವು ನೋಡೋ ಥಿಯರಿ ಅಥವಾ ಯಾವುದೋ ವಿಡಿಯೋ ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ನೋಡೋ ವಿಡಿಯೋಕ್ಕೂ ಅಲ್ಲಿ ರಿಯಾಲಿಟಿಗೂ ಬಹಳ ಡಿಫ್ರೆನ್ಸ್ ಇದೆ. ಇವತ್ತು ಆ ಬತ್ತಿ ಏನಿದೆಯಲ್ಲ, ಮಷಿನ್ ಏನಿದೆಯಲ್ಲ, ಅದನ್ನ ಕಿತ್ತಿಂಗ್ ಹಾಕಿದ್ರೆ ಈಸಿಯಾಗಿ ಬಂದ್ಬಿಡುತ್ತೆ. ಬಟ್ ಅಷ್ಟು ಈಸಿ ಇಲ್ಲ. ಆ ಲಿಕ್ವಿಡೇ 100 ರೂಪಾಯಿ ಆಗುತ್ತೆ. ಆ ಲಿಕ್ವಿಡ್ ಕೂಡ ಇವ್ರು ಕೊಡಲ್ವಂತೆ, ಅದನ್ನ ಆನ್ಲೈನಲ್ಲಿ ಬೈ ಮಾಡಬೇಕು, ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ. ಸೊ ಓವರ್ ಆಲ್ ನಾನು ಹೇಳೋದು ಬಹಳ ಅಂದ್ರೆ ಬಹಳ ಡಿಫಿಕಲ್ಟ್ ಇದೆ. ನಾನು ನಿಮ್ಗೆ ಬೆಸ್ಟ್ ಸಜೆಷನ್ ದುಡ್ಡು ಮಾಡಕ್ಕೆ ಅಂದ್ರೆ, ನಿಮ್ ಮನೆ ಹತ್ರ ಬೇರೆ ಯಾರು ಮಾಡಿಲ್ಲ ಅಂದ್ರೆ ಒಂದು ನೂಕಾ ಗಾಡಿನಲ್ಲಿ ಒಂದು ಬೋಂಡಾ ಬಜ್ಜಿದ ಅಂಗಡಿ ಮಾಡ್ಕೊಳ್ಳಿ, ಒಂದು ನೂಕಾ ಗಾಡಿನಲ್ಲಿ ಕಬ್ಬಿನ ಹಾಲ್ನ ಮಾಡೋದೊಂದು ಕಲ್ತ್ಕೊಳ್ಳಿ, ಅಥವಾ ಇನ್ಯಾವುದೇ ಈ ರೀತಿಯ ನೀವೇ ಹುಡುಕೊಂಡು ಬಿಸ್ನೆಸ್ ಮಾಡಿ. ಯಾವನ್ನೂ ನಂಬ್ಕೊಂಡು ಮಷಿನ್ ಹಾಕ್ತೀನಿ, ಯಾವನ್ನೋ ನಂಬ್ಕೊಂಡು ರಾ ಮೆಟೀರಿಯಲ್ ಕೊಡ್ತಾನೆ, ಆ ರೆಡಿ ಆಗಿದ್ದು ಇನ್ಯಾವನ್ನೋ ತಗೊಳ್ತಾನೆ, ಇದ್ಯಾವುದು ನಂಬೇಡಿ ದಯವಿಟ್ಟು. ಇದ್ಯಾವುದ್ರಿಂದಲೂ ನೀವು ದುಡ್ಡು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನನ್ನ ಫೇರ್ ರಿವ್ಯೂ ಕೊಡ್ತಾ ಇದ್ದೀನಿ ಮಷಿನ್ ಬಗ್ಗೆ, ವೇಸ್ಟ್ ಮಷಿನ್ ಬಗ್ಗೆ. ನಾನು ವಿಡಿಯೋ ಮಾಡಿದ್ದೆ, ಅದ್ರ ಮೇಲೆ ನನಗೆ ಬಂದಂತ 100 ಸಾವಿರಾರು ಕರೆಗಳಲ್ಲಿ ಬಹುತೇಕ ಕರೆಗಳದ್ದು ಇದೇ ಸಮಸ್ಯೆ. ರಿಪೇರಿ ಪ್ರಾಬ್ಲಮ್, ರಾ ಮೆಟೀರಿಯಲ್ ಪ್ರಾಬ್ಲಮ್, ಎಲ್ಲ ಚಿಕ್ಕ ಪೀಸ್ ಕೊಡ್ತಾರೆ ಸರ್, ಒಂದು ಚೀಲದಲ್ಲೂ ನೆಟ್ಗಿಲ್ಲ ಸರ್, ಇವತ್ತು ಮಷಿನ್ ತಂದಿದೀವಿ ನಾಳೆ ಕೆಡ್ತು ಸರ್ ಅಂತ. ನಾನೇನ್ ಮಾಡ್ಲಿ, ಐ ಆಮ್ ಹೆಲ್ಪ್ಲೆಸ್. ನಾನು ನಿಮ್ಮಿಂದ ದುಡ್ಡು ಇಸ್ಕೊಂಡ್ ಮಷಿನ್ ಕೊಟ್ಟಿಲ್ಲ,
ನನಗೂ ಆ ರಾ ಮೆಟೀರಿಯಲ್ ಸಂಬಂಧ ಇಲ್ಲ, ವಿಡಿಯೋ ಮಾಡಿ ಹಾಕಿದ್ದೀನಿ. ಆದ್ರೆ ಬರೋ ದಿನಗಳಲ್ಲಿ ಈ ತರದ ಕೆಟ್ಟ ಕೆಲಸ ಮಾಡ್ತಿರೋರು ಅಥವಾ ಈ ಅಧರ್ಮದ ಮಾರ್ಗದಲ್ಲಿ ದುಡ್ಡು ಮಾಡ್ತಿರೋರು ಅಥವಾ ಬಿಸ್ನೆಸ್ ಮಾಡ್ತಿರೋರ್ಗೆ ಕೊನೆ ಮಳೆ ಹೊಡಿಬೇಕನ್ನೋದು ಅಷ್ಟೇ ನನ್ನ ಉದ್ದೇಶ. ನೀವು 10 ಹಲವು ಕಡೆ ವಿಚಾರಿಸಿ ಅನುಭವಿಗಳನ್ನ ಕೇಳಿ ಈ ರೀತಿ ಮಷೀನ್ ಇತ್ತು ನೀವೇನಾದ್ರು ತಗೊಂಡಿರೋನ ಸಂಪರ್ಕ ಮಾಡಿ. ನಿಮಗೆ 100 ನಂಬರ್ ನಾನು ಕೊಡ್ತೀನಿ, ಬೇಕಂದ್ರೆ ನನಗೆ ಬರ್ತಿರೋ ಕಾಲ್ಸ್ನ ನಿಮ್ಗೆ ಯಾರು ಬೇಕಾದ್ರೂ ಕೇಳಿ ನಾನು ಡೈರೆಕ್ಟ್ ಮಾತಾಡಿಸ್ತೀನಿ. ಹಾಗಾಗಿ ಓವರ್ ಆಲ್ ಇಷ್ಟೇ ಈ ಒಂದು ವಿಡಿಯೋ ಉದ್ದೇಶ ಕೂಡ. ನಮ್ಮ ರಾಜ್ಯದ ಕನ್ನಡಿಗರ ಜೀವನ ಯಾವುದೋ ಈ ರೀತಿ ಮಷೀನಿನ ಡ್ರಮ್ ಒಳಗೆ ಸಿಗಾಕೊಂಡು ಹಾಳಾಗಬಾರ್ದು ಅನ್ನೋದಷ್ಟೇ ನಮ್ಮ ಸದುದ್ದೇಶ. ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ವೈಯಕ್ತಿಕವಾದ ಲಾಭಾಂಶಗಳಿಲ್ಲ. ನನ್ನ ವಿಡಿಯೋಗಳು ನೀವು ಯಾವುದೇ ನೋಡ್ತಂದ್ರೂ ಅದರಲ್ಲಿ ಒಳ್ಳೆ ಮಾಹಿತಿನೇ ಕೊಟ್ಟಿರ್ತೀವಿ, ಸತ್ಯತೆನೇ ಇಟ್ಟಿರ್ತೀವಿ. ಅದನ್ನ ಬಿಟ್ಟು ಸುಳ್ಳು ಹೇಳೋದು, ನಾಟಕ ತೋರಿಸೋದು, ಇನ್ನೇನೋ ಮಾಡೋದು, ಆಗದಿಲ್ದಿದ್ದು ಆಗುತ್ತೆ ಅನ್ನೋ ತರ ಬಿಂಬಿಸೋ ಕೆಲಸ ನಾವ್ ಯಾವತ್ತೂ ಮಾಡಿಲ್ಲ, ಮುಂದಕ್ಕೂ ಕೂಡ ಮಾಡಲ್ಲ. ಹಾಗಾಗಿ ನಿಮ್ಮೆಲ್ಲರಲ್ಲೂ ನಾನು ಕೈ ಮುಗಿದು ಪ್ರಾರ್ಥಿಸ್ತೀನಿ, ನನ್ನ ವಿಡಿಯೋ ನೋಡ್ಕೊಂಡು ದಯವಿಟ್ಟು ಯಾರೂ ಕೂಡ ಈ ಒಂದು ಪ್ರಾಡಕ್ಟ್ಗಳನ್ನ ಬೈ ಮಾಡಕ್ ಹೋಗ್ಬೇಡಿ. ನೀವು ಬೈ ಮಾಡಿದ ನಂತರ ಅದನ್ನ ಮ್ಯಾನೇಜ್ ಮಾಡಕ್ ಆಗ್ದಲೆ, ಅಲ್ಲಿ ಹೇಳದಂತ ರೀತಿ ನೀವು ಅದನ್ನ ಔಟ್ಪುಟ್ ತೆಗಿಯಕ್ಕಾಗ್ದಲೆ, ತೆಗೆದಂಥದ್ನ ಮಾರಕ್ಕಾಗ್ದಲೆ 10, 20, 50 ರೂಪಾಯಿ ಕೇಳ್ತಾರಂತೆ ವೇಸ್ಟ್ ರೆಡಿ ನೀವು ಮಾಡಿದ್ನ. ಈ ರೀತಿ ಎಲ್ಲ ನನಗೆ 100 ಕಾಲ್ಸು, ಈ ಹೋಲ್ಸೇಲ್ನವ್ರು ಫೋನ್ ಮಾಡ್ತಾರೆ, ಕೆಲವರೆಲ್ಲ ನನಗೆ ಗೈಡ್ಲೈನ್ಸ್ ಕೊಟ್ರು. ಇದ್ರಲ್ಲೆಲ್ಲ ಈ ರೀತಿ ಮೋಸ ಹೋಗ್ತಿರೋ ಜನ ದಯವಿಟ್ಟು ಹೇಳಿ, ನಮಗೂ 100 ಕಾಲ್ಸ್ ಬರ್ತಾ ಇದೆ, ನಾವು ರೆಡಿ ಮಾಡಿ ಇಟ್ಕೊಂಡಿದೀವಿ, ಎಷ್ಟಕ್ಕೆ ಬೇಕಾದ್ರೂ ತಗೊಳ್ಳಿ ಸರ್ ಅಂತಾರೆ. ಅವ್ರ ಕಷ್ಟ ಕೇಳಿದ್ರೆ ತುಂಬಾ ನೋವಾಗ್ತಿದೆ ಅಂತಾರೆ. ಕೆಲವರೆಲ್ಲ ಕಲಾಸಿಪಾಳ್ಯ ಬೆಂಗಳೂರೆಲ್ಲ ಸುತ್ತಿದಾರಂತೆ ಇದನ್ನ ಮಾರ್ಲಿಕ್ಕೆ ಅಂತ. ನೀವು ಫ್ರಾಡ್ ಆಗಿರಿ ಅಂತ ನೇರವಾಗಿ ಹೇಳ್ತಾರಂತವ್ರು, ಈ ಆಟೋಮೊಬೈಲ್ಸ್ ಅಥವಾ ಮೆಕ್ಯಾನಿಕ್ಗಳು. ಇಲ್ಲಿ ಏನಾಗುತ್ತೆ, ಕೈಯಲ್ಲಿ ತೆಗಿಯೋದು ಬರುತ್ತೆ, ಅದು ಶುದ್ಧವಾಗಿರುತ್ತೆ. ಈ ಮಷೀನಲ್ಲಿ ತೆಗಿಯೋದ್ರಿಂದ ಎಲ್ಲ ಆ ಬಟ್ಟೆ ಅಥವಾ ವೇಸ್ಟ್ ಎಲ್ಲ ಹಾಳಾಗೋಗುತ್ತೆ. ರಿಯಾಲಿಟಿ ಬೇರೆನೇ ಇದೆ. ಇದಕ್ಕೆ ಮೇಲೆ ನಿಮ್ಮಿಷ್ಟ, ಅದನ್ನು ಹೇಳ್ತೀನಿ. ನೀವು ಯಾರೆಲ್ಲ ನೋಡ್ತಿದ್ರಿ ನೀವೆಲ್ಲ ನಮ್ಗೆ ಅಕ್ಕ ತಂಗಿಯರು, ಅಣ್ಣ ತಮ್ಮದಿರು, ಚಿಕ್ಕಪ್ಪ ದೊಡ್ಡೊಬ್ಬರು ಸಮಾನ. ಆ ಒಂದೇ ಉದ್ದೇಶ, ದಯವಿಟ್ಟು ನೀವು ಸಾಲ ಸೂಲ ಮಾಡಿ ಒಡವೆ ಮಾರಿ ಈ ರೀತಿಯ ಯಾವುದೇ ದಂಧೆಗಳಿಗೆ ಬಲಿಯಾಗಬೇಡಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಬಿಟ್ರೆ ಇದರಲ್ಲಿ ಯಾವುದೇ ರೀತಿ ವೈಯಕ್ತಿಕ ಲಾಭಾಂಶ ಇಲ್ಲ ಅಂತ ತಿಳಿಸ್ದ. ಜಗತ್ತಲ್ಲಿ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ರಿಗೂ ಒಳ್ಳೇದನ್ನ ಮಾಡಬೇಕು, ಒಳ್ಳೇದನ್ನ ಬಯಸ್ಬೇಕು ಅನ್ನೋ ಮನಸ್ಥಿತಿಯವ್ರು ನಾವು ಅಂತ ತಿಳಿಸ್ದ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.